Hi students, last class I am explaining up to example 4. Today I am explaining 5th question onwards, example 5th question. The example 5th question is the sum of n terms of an AP is AP n into P plus 1 by 2 into n into n minus 1 into Q, where P and Q are constant. Find the common difference anta ಹೇಳ್ತಾರೆ. Is giving in the question sum of n terms ಅಂದರೆ before going to class, before going to solving the problem, I will giving some hints of AP. We know general formula of an AP is first term is A, second term is A plus D, and third term is A plus 2D, fourth term is A plus 3D, and so on, and the nth term is A plus n minus 1 into D. ಗೊತ್ತಿದೆ ತಾನೆ ಇದು. ದಿಸ್ ಈಸ್ ಕಾಲ್ಡ್ ಆಸ್ ಟರ್ಮ್ 1, ಫಸ್ಟ್ ಟರ್ಮ್, ದಿಸ್ ಈಸ್ ಸೆಕೆಂಡ್ ಟರ್ಮ್, ದಿಸ್ ಈಸ್ ಥರ್ಡ್ ಟರ್ಮ್, ದಿಸ್ ಈಸ್ ಫೋರ್ತ್ ಟರ್ಮ್, ಆ್ಯಂಡ್ ಸೋ ಆನ್, ದಿಸ್ ಈಸ್ nth ಟರ್ಮ್. ಅಥವಾ ನಾವು ಇದನ್ನೇ ಏನಂತ ಕರಿಬೋದು, ಫಸ್ಟ್ ಟರ್ಮ್ A1 ಅಂತಲೂ ಅನ್ಬೋದು, ಸೆಕೆಂಡ್ ಟರ್ಮ್ ಕಾಲ್ ಇಟ್ ಆಸ್ A2, ಥರ್ಡ್ ಟರ್ಮ್ ಕಾಲ್ ಇಟ್ ಆಸ್ A3, ಆ್ಯಂಡ್ ದ ಫೋರ್ತ್ ಟರ್ಮ್ ಕಾಲ್ ಇಟ್ ಆಸ್ A4, ಆ್ಯಂಡ್ ಸೋ ಆನ್, ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ AN. ಓಕೆ, ಇದು ಜನರಲ್ ಕಾನ್ಸೆಪ್ಟ್. ಕಾಮನ್ ಡಿಫ್ರೆನ್ಸ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಕಾನ್ಸುಗೇಟಿವ್ ನಂಬರ್ಸ್. ಕಾಮನ್ ಡಿಫ್ರೆನ್ಸ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಕಾನ್ಸುಗೇಟಿವ್ ನಂಬರ್ಸ್, ದಟ್ ಈಸ್ T2 ಮೈನಸ್ T1 ಆರ್ D ಇಸ್ ಈಕ್ವಲ್ ಟು ಏನಂತ ಬರಿಬೋದು, A2 ಮೈನಸ್ A1. ಹೌದಾನೆ? ಡಿಫ್ರೆನ್ಸ್ ಬಿಟ್ವೀನ್ ಟೂ ಕಾನ್ಸುಗೇಟಿವ್ ನಂಬರ್ಸ್ನ ಏನಂತ ಕರಿತೀವಿ, ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇಯರ್ A1 ಅಂದರೂ ಒಂದೇ, A ಅಂದರೂ ಒಂದೇ, ದಟ್ ಈಸ್ ಫಸ್ಟ್ ಟರ್ಮ್, ಆ್ಯಂಡ್ D ಅಂದರೂ ಒಂದೇ, ಕಾಮನ್ ಡಿಫ್ರೆನ್ಸ್ ಅಂದರೂ ಒಂದೇ, ಕಾಮನ್ ಡಿಫ್ರೆನ್ಸ್. ಹೌದಾನೆ? A1 ಅಂದರೂ ಒಂದೇ, ಫಸ್ಟ್ ಟರ್ಮ್ A ಅಂದರೂ ಒಂದೇ, ಫಸ್ಟ್ ಟರ್ಮ್ ಅಂದರೂ ಒಂದೇ. ಅದೇ ರೀತಿಯಾಗಿ D ಇಸ್ ಈಕ್ವಲ್ ಟು T2 ಮೈನಸ್ T1 ಆರ್ A2 ಮೈನಸ್ A1. ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ಕಾನ್ಸುಗೇಟಿವ್ ನಂಬರ್ಸ್ ಯಾವುದಾದ್ರೂ ತಗೋಬೋದು, ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತೀವಿ. ಅದನ್ನು ಏನಂತ ಕರಿತೀವಿ, D ಇಸ್ ಈಕ್ವಲ್ ಟು A2 ಮೈನಸ್ A1 ಆರ್ D ಇಸ್ ಈಕ್ವಲ್ ಟು T2 ಮೈನಸ್ T1. ಇಯರ್ n ಇಸ್ ಈಕ್ವಲ್, nth ಟರ್ಮ್ ಈಸ್, ಫಸ್ಟ್ ಟರ್ಮ್ನ ಏನಂತ ಕರಿತೀವಿ, ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು A1 ಆರ್ A. ಸೆಕೆಂಡ್ ಟರ್ಮ್ನ ಅಥವಾ T1 ಅಂತಲೂ ಕರಿತೀವಿ. T1 ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು A1. ಅದೇ ರೀತಿಯಾಗಿ T2ನ ಏನಂತ ಕರಿತೀವಿ, ಸೆಕೆಂಡ್ ಟರ್ಮ್, ಅದನ್ನು ಏನಂತ ಕರಿತೀವಿ, A ಪ್ಲಸ್ ಡಿ. ಸೆಕೆಂಡ್ ಟರ್ಮ್ A ಪ್ಲಸ್ ಡಿ ಅಂದರೂ ಒಂದೇ. ಸೆಕೆಂಡ್ ಟರ್ಮ್ನ A2 ಇದನ್ನು ಕರಿತೀವಿ, ದಿಸ್ ಈಸ್ ಸೆಕೆಂಡ್ ಟರ್ಮ್. And third term is A3 is equal to third term is equal to A3 is equal to A plus 2D, and so on. nth term ಏನಂತ ಕರಿತೀವಿ, TN is equal to ಅಥವಾ AN is equal to A plus n minus 1 into D. ಫಸ್ಟ್ ಟರ್ಮ್ನ A ಅಂತ ಕರಿತೀವಿ, ಸೆಕೆಂಡ್ ಟರ್ಮ್ A ಪ್ಲಸ್ ಡಿ, ಥರ್ಡ್ ಟರ್ಮ್ A ಪ್ಲಸ್ 2D, ಆ್ಯಂಡ್ ದ nth ಟರ್ಮ್ ಈಸ್ A ಪ್ಲಸ್ n ಮೈನಸ್ 1 ಇಂಟು D. ಓಕೆ, ದಿಸ್ ಈಸ್ nth ಟರ್ಮ್ ಇದ್ದರೆ ಫಾರ್ಮುಲಾ. ದಿಸ್ ಈಸ್ ಸೀಕ್ವೆನ್ಸ್ ಇದ್ದಾಗ ಯಾವ ರೀತಿಯಾಗಿ ಫಸ್ಟ್ ಟರ್ಮ್ ಇರುತ್ತೆ, ಸೆಕೆಂಡ್ ಟರ್ಮ್ ಇರುತ್ತೆ, ಥರ್ಡ್ ಟರ್ಮ್ ಇರುತ್ತೆ, ಆ್ಯಂಡ್ nth ಟರ್ಮ್ ಇರುತ್ತೆ. ಸೀಕ್ವೆನ್ಸ್ ಆಫ್ AP ಆರ್ ಪ್ರೋಗ್ರೆಷನ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಸೀರೀಸ್ ಇದ್ದರೆ ಯಾವ ರೀತಿಯಾಗಿ ಬರಿತೀವಿ, ಸೀರೀಸ್ ಇದ್ದರೆ A ಪ್ಲಸ್ D ಪ್ಲಸ್ A ಪ್ಲಸ್ 2D ಆ್ಯಂಡ್ ಸೋ ಆನ್, ಲಾಸ್ಟ್ ಟರ್ಮ್ A ಪ್ಲಸ್ n ಮೈನಸ್ 1 ಇಂಟು D. ದಿಸ್ ಈಸ್ ಲಾಸ್ಟ್ ಟರ್ಮ್. ಸಮ್ ಆಫ್ n ಟರ್ಮ್ಸ್ನ ಏನಂತ ಕರಿತೀವಿ, ಅದನ್ನ ಸೀರೀಸ್ ಅಂತ ಕರಿತೀವಿ. SN ಇಸ್ ಈಕ್ವಲ್ ಟು ಫಾರ್ಮುಲಾ, ಎರಡು ಫಾರ್ಮುಲಾ ಹೇಳಿದ್ದೆ ನಾನು. ಒಂದು, ಇಫ್ ಈ ಈಸ್ ಗಿವಿಂಗ್ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಆ್ಯಂಡ್ nth ಟರ್ಮ್ ಇದ್ದಾಗ ಸಮ್ ಆಫ್ n ಟರ್ಮ್ಸ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ SN ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ L. ದಿಸ್ ಈಸ್ ಒನ್ ಫಾರ್ಮುಲಾ. ಆ್ಯಂಡ್ ಸೆಕೆಂಡ್ ಫಾರ್ಮುಲಾ SN ಇಸ್ ಈಕ್ವಲ್ ಟು n/2 ಇಂಟು 2A ಪ್ಲಸ್
n minus 1 into d. This is second formula. ಸಮ್ ಆಫ್ n ಟರ್ಮ್ಸ್ ಕೇಳಿದರೆ ಇವೆರಡು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸಮ್ ಆಫ್ nth ಟರ್ಮ್ ಕೇಳಿದರೆ ಬರೀ nth ಟರ್ಮ್ ಅಷ್ಟೇ ಕೇಳಿದರೆ ಟಿ ಎನ್ ಇಸ್ ಈಕ್ವಲ್ ಟು nth ಟರ್ಮ್ ಕೇಳಿದರೆ ಏನಂತ ಬರ್ತೀವಿ, ಟಿ ಎನ್ ಇಸ್ ಈಕ್ವಲ್ ಟು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರ್ತೀವಿ nth ಟರ್ಮ್ ಕೊಟ್ಟರೆ. ಸಿಮಿಲರ್ಲಿ ಅರ್ಥಮೆಟಿಕ್ ಮೀನ್ ಏನಾದರೂ ಕೊಟ್ಟರೆ ಎ ಎಮ್ ಇಸ್ ಈಕ್ವಲ್ ಟು ಅರ್ಥಮೆಟಿಕ್ ಮೀನ್ ಎ ಎಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ 2. ಅದು ಯಾವ ರೀತಿಯಾಗಿರುತ್ತೆ, ಎ ಕಮ ಕ್ಯಾಪಿಟಲ್ ಎ ಎಮ್ ಇಸ್ ಈಕ್ವಲ್ ಟು ಎ ಅಂತ ಬರೆದ್ರೆ ಎ ಇಸ್ ಎ ಕಮ ಎ ಬಿ ಅಂದರೆ ಯಾವುದೇ ಅರ್ಥಮೆಟಿಕ್ ಮೀನ್ ಮಧ್ಯೆ ಒಂದು ನಂಬರ್ನ ಇನ್ಸರ್ಟ್ ಮಾಡಿದರೆ ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ 2. ಅದು ಫಾರ್ಮುಲಾ. ಈ ಮೂರನ್ನು ಸಹ ಜ್ಞಾಪಕ ಇಟ್ಕೋಬೇಕು. ಸೊ 4 ಫಾರ್ಮುಲಾ 1 2 3 4. ಆಮೇಲೆ ಇದು ಸಹ ಗೊತ್ತಿರಬೇಕು. ಫಸ್ಟ್ ಟರ್ಮ್ ಅಂದರೆ ಎ, ಸೆಕೆಂಡ್ ಟರ್ಮ್ ಅಂದರೆ ಎ ಪ್ಲಸ್ ಡಿ, ಥರ್ಡ್ ಟರ್ಮ್ ಅಂದರೆ ಎ ಪ್ಲಸ್ 2d ಆ್ಯಂಡ್ ಸೋ ಆನ್. ಇದು ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆ, ಇವೆಲ್ಲ ಜ್ಞಾಪಕ ಇದೆ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಕ್ಲಾಸ್ ನಾನೇನಾದರೂ ವರ್ಕ್ ಕೊಟ್ಟರೆ ಅದನ್ನು ವರ್ಕ್ ಮಾಡಿಬಿಟ್ಟು ವಾಟ್ಸಪ್ಪಿಗೆ ನೀವು ಮಾಡಿರೋಂಥ ವರ್ಕ್ನ ಅಪ್ಲೋಡ್ ಮಾಡಬೇಕು. ಓಕೆ, ಹಿಯರ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ np plus 1 by 2 into n minus 1 into q, where p and q are constant. Find the common difference ಅಂತ ಹೇಳಿದ್ದಾರೆ. First is given Sn is equal to sum of n terms of AP ಅಂದರೆ Sn is equal to np plus 1 by 2 into n minus 1 into q. First we have to calculate first term, sum of one term, sum of two terms. After that sum of n terms ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಿ. ಫಸ್ಟ್ ನಾನು ಏನು ಮಾಡ್ತೀನಿ, ಫಸ್ಟು ಪುಟ್ n ಇಸ್ ಈಕ್ವಲ್ ಟು 1, ಇಲ್ಲ ಅಂದರೆ ಸೈಡ್ ವರ್ಕಲ್ಲಿ ನೋಡ್ಕೊಳ್ರಿ. S1 ಅಂದರೆ ನೋಡ್ರಿ Sn ಇಸ್ ಈಕ್ವಲ್ ಟು n by 2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಇದೆ. ಈಗ ಪುಟ್ n ಇಸ್ ಈಕ್ವಲ್ ಟು 1 ಹಾಕ್ರಿ. n ಇಸ್ ಈಕ್ವಲ್ ಟು 1 ಹಾಕಿದರೆ ಏನಾಗುತ್ತೆ, S1 ಇಸ್ ಈಕ್ವಲ್ ಟು n by 2 ಇಂಟು 1 by 2 ಇಂಟು 2 ಇಂಟು a ಪ್ಲಸ್ n 1 ಮೈನಸ್ 1 ಇಂಟು ಡಿ. S1 ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 2 ಇಂಟು 2a ಪ್ಲಸ್ 1 ಮೈನಸ್ 1 ಇಸ್ 0 ಇಂಟು ಡಿ. ದಟ್ ಈಸ್ S1 ಇಸ್ ಈಕ್ವಲ್ ಟು 1 by 2 ಇಂಟು ಇದು ಅಷ್ಟು 0 ಇಂಟು ಎನಿಥಿಂಗ್ ಈಸ್ 0, 2a. 2 get cancel. S1 is equal to 1 into a is 1. S1 is equal to 1 ಬಂತು. ಅದೇ ಟೈಪು S2 ನೋಡ್ಕೊಳ್ರಿ. S2 ಅಂದರೆ ಅರ್ಥ, S1 ಅಂದರೆ ಅರ್ಥ ಏನು, S1 is equal to a ಆರ್ ಫಸ್ಟ್ ಟರ್ಮ್. ಬೇಕಾದ್ರೆ ಇಲ್ಲಿ ಬರ್ಕೊಳ್ರಿ S1 is equal to ಫಾರ್ ಎಕ್ಸಾಂಪಲ್ Sn is equal to ಏನು, a ಪ್ಲಸ್ d ಪ್ಲಸ್ a ಪ್ಲಸ್ 2d ಆ್ಯಂಡ್ ಸೋ ಆನ್ ಪ್ಲಸ್ a ಪ್ಲಸ್ n ಮೈನಸ್ 1 ಇಂಟು ಡಿ ತಾನೆ. ಇಯರ್ S1 ಅಂದರೆ ಸಮ್ ಆಫ್ ಒನ್ ಟರ್ಮ್ ಅಂತ ಅರ್ಥ. S1 ಅಂದರೆ ಅರ್ಥ ಏನು, ಸಮ್ ಆಫ್ ಒನ್ ಟರ್ಮ್ ಅಂತಾರೆ. ಫಸ್ಟ್ ಟರ್ಮ್ ಏನು, ಎ. ನನಗೆ S2 ಆಗಿದಾಗ ಈ ಸಮ್ ಆಫ್ ಟೂ ಟರ್ಮ್ಸ್ ಇದಿಷ್ಟು ಬರಬೇಕು. ಸಮ್ ಆಫ್ ಟೂ ಟರ್ಮ್ಸ್ ಅಂದರೆ ಎ ಪ್ಲಸ್ ಡಿ. ನೋಡಿರಿ S2 ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ. ಇದರ ಅರ್ಥ ನಮ್ಮ ಫಾರ್ ಎಕ್ಸಾಂಪಲ್ ಜನರಲ್ ಇಕ್ವೇಷನ್ಗೆ n ಇಸ್ ಈಕ್ವಲ್ ಟು 2 ಹಾಕಿದರೆ ಇಷ್ಟೇ ಬರಬೇಕು. ಇದೆಷ್ಟಾಗುತ್ತೆ, S2 ಇಸ್ ಈಕ್ವಲ್ ಟು a ಪ್ಲಸ್ ಎ ಈಸ್ 2a ಪ್ಲಸ್ ಡಿ. 2a ಪ್ಲಸ್ ಡಿ ಬರಬೇಕು. ಫಸ್ಟ್ ಚೆಕ್ ಇಟ್ ಔಟ್. ಇಲ್ಲಿ n ಇಸ್ ಈಕ್ವಲ್ ಟು 2 ಹಾಕಳ್ರಿ. ಪುಟ್ n ಇಸ್ ಈಕ್ವಲ್ ಟು 2, ದೆನ್ S2 ಇಸ್ ಈಕ್ವಲ್ ಟು 2 ಡಿವೈಡ್ ಬೈ 2 ಇಂಟು 2 ಇಂಟು ಎ ಪ್ಲಸ್ 2 ಮೈನಸ್ 1 ಇಂಟು ಡಿ. That is 2 cancel. S2 is equal to 2a plus 1 minus 1 is 1 into d. That is S2 is equal to 2a plus d. ಎರಡು ಸೇಮ್ ಇದಾವೆ ತಾನೆ. ಇದರ ಅರ್ಥ ಇಫ್ n is equal to 1 ಇದ್ದರೆ ಓನ್ಲಿ ಒನ್ ಟರ್ಮ್, ಸಮ್ ಆಫ್ ಒನ್ ಟರ್ಮ್ಸ್. ಇಫ್ n is equal to 2 ಹಾಕಿದರೆ ಸಮ್ ಆಫ್ ಟೂ ಟರ್ಮ್ಸ್. ಅದೇ ರೀತಿಯಾಗಿ n is equal to 3 ಹಾಕಿದರೆ ಸಮ್ ಆಫ್ 3 ಟರ್ಮ್ಸ್. ಓಕೆ, ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟು S1 ಕಂಡುಹಿಡ್ತೀನಿ.
S1 ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಬರುತ್ತೆ. ನೆಕ್ಸ್ಟು S2 ಕಂಡುಹಿಡಿತೀನಿ. S2 ಇಸ್ ಈಕ್ವಲ್ ಟು ಏನು, S1 ಪ್ಲಸ್ S2 ಸಮ್ ಆಫ್ ಟೂ ಟರ್ಮ್ಸ್. S2 ಇಸ್ ಈಕ್ವಲ್ ಟು ಏನು, T1 ಪ್ಲಸ್ T2 ಅಂತ ಕರಿತೀವಿ. ಇದು T1 ಪ್ಲಸ್ T2 ಸಮ್ ಆಫ್ ಟೂ ಟರ್ಮ್ಸ್, ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ಸ್. ಹೌದಾನೆ? S2 ಇಸ್ ಈಕ್ವಲ್ ಟು T1 ಪ್ಲಸ್ T2 ಆರ್ S2 ಇಸ್ ಈಕ್ವಲ್ ಟು A1 ಪ್ಲಸ್ A2. ಎರಡು ಒಂದೇ, ಎರಡೂ ಸಹ ಒಂದೇ ಇರುತ್ತೆ. ಈಗ ನಾನೇ ಮಾಡ್ತೀನಿ, ಪುಟ್ n ಇಸ್ ಈಕ್ವಲ್ ಟು 1 ಹಾಕ್ತೀನಿ. ಪುಟ್ n ಇಸ್ ಈಕ್ವಲ್ ಟು 1 ಹಾಕಿದಾಗ ಇನ್ ಪ್ಲೇಸ್ ಆಫ್ n ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 1. ದೆನ್ S1 ಇಸ್ ಈಕ್ವಲ್ ಟು 1 ಇಂಟು P ಪ್ಲಸ್ 1/2 ಇಂಟು 1 ಇಂಟು 1 ಮೈನಸ್ 1 ಇಂಟು Q. ನಾವು S1 ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಇಂಟು P ಇಸ್ P ಪ್ಲಸ್ 1/2 ಇಂಟು 1 ಇಂಟು 1 ಮೈನಸ್ 1 ಇಸ್ 0 ಇಂಟು Q. ದಟ್ ಈಸ್ S1 ಇಸ್ ಈಕ್ವಲ್ ಟು P ಪ್ಲಸ್ 0 ಇಂಟು ಎನಿಥಿಂಗ್ ಈಸ್ 0. ದಟ್ ಈಸ್ S1 ಇಸ್ ಈಕ್ವಲ್ ಟು P. ಆಲ್ರೆಡಿ ಐ ಆಮ್ ಎಕ್ಸ್ಪ್ಲೈನಿಂಗ್. S1 ಅಂದರೂ ಒಂದೇ, A1 ಅಂದರೂ ಒಂದೇ. S1 ಅಂದರೂ ಒಂದೇ, ಫಸ್ಟ್ A1 ಅಂದರೂ ಒಂದೇ, T1 ಅಂದರೂ ಒಂದೇ. ಸಮ್ ಆಫ್ ಫಸ್ಟ್ ಟರ್ಮ್ ಅಂತ ಅರ್ಥ. S2 ಅಂದರೆ ಅರ್ಥ ಏನು, S2 ಅಂದರೂ ಒಂದೇ, T1 ಪ್ಲಸ್ T2 ಅಂದರೆ ಸಮ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್, ಸಮ್ ಆಫ್ ಟೂ ಟರ್ಮ್ಸ್ ಅಂತ ಅರ್ಥ S2 ಅಂದರೆ. ಅಥವಾ S2 ಇಸ್ ಈಕ್ವಲ್ ಟು A1 ಪ್ಲಸ್ A2 ಅಂತ ಬರ್ಕೋಬೋದು. ಫಸ್ಟ್ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್. S2 ಅಂದರೆ ಅರ್ಥ ಏನು, ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್. S1 ಅಂದರೆ ಅರ್ಥ ಏನು, ಸಮ್ ಆಫ್ ಫಸ್ಟ್ ಟರ್ಮ್. ಸಮ್ ಆಫ್ ಫಸ್ಟ್ ಟರ್ಮ್ ಅಂದರೆ ಒಂದೇ ಟರ್ಮ್. ಅದೇ ಥರ ಟೈಪು S3 ಅಂದರೆ ಅರ್ಥ ಏನು, S3 ಅಂದರೆ ಸಮ್ ಆಫ್ ಫಸ್ಟ್ ತ್ರೀ ಟರ್ಮ್ಸ್. ಫಸ್ಟ್ ತ್ರೀ ಟರ್ಮ್ಸ್ ಅಂದರೆ T1 ಪ್ಲಸ್ T2 ಪ್ಲಸ್ T3 ಆರ್ S3 ಇಸ್ ಈಕ್ವಲ್ ಟು ಏನು, A1 ಪ್ಲಸ್ A2 ಪ್ಲಸ್ A3 ಸಮ್ ಆಫ್ ಫಸ್ಟ್ ತ್ರೀ ಟರ್ಮ್ಸ್ ಅಂತ ಅರ್ಥ. ಅರ್ಥ ಆಯ್ತಾ? ಹಾಗಾಗಿ ನಾವು S1 ಇಸ್ ಈಕ್ವಲ್ ಟು A1 ಇಸ್ ಈಕ್ವಲ್ ಟು ಏನಂತ ಬರಿಬೋದು, P ಅಂತ ಬರಿಬೋದು. ಓಕೆ, ನಾವು ಪುಟ್ n ಇಸ್ ಈಕ್ವಲ್ ಟು 2. ಪುಟ್ n ಇಸ್ ಈಕ್ವಲ್ ಟು 2. ಇನ್ ಪ್ಲೇಸ್ ಆಫ್ n ಐ ಆಮ್ ರೈಟಿಂಗ್ 2. ಇಲ್ಲಿ 2 ಬರೆದ್ರೆ S2 ಇಸ್ ಈಕ್ವಲ್ ಟು 2 ಇಂಟು P ಪ್ಲಸ್ 1/2 ಇಂಟು 2 ಇಂಟು 2 ಮೈನಸ್ 1 ಇಂಟು Q. ದಟ್ ಈಸ್ S2 ಇಸ್ ಈಕ್ವಲ್ ಟು 2P ಪ್ಲಸ್ 2 ಗೆಟ್ ಕ್ಯಾನ್ಸಲ್, 2 ಮೈನಸ್ 1 ಈಸ್ 1 ಇಂಟು Q. ದಟ್ ಈಸ್ S2 ಇಸ್ ಈಕ್ವಲ್ ಟು 2P ಪ್ಲಸ್ Q. ನಾವು ಆಲ್ರೆಡಿ ನಾನು ಹೇಳಿದೆ S1 ಅಂದರೆ ಅರ್ಥ ಏನು, S1 ಅಂದರೆ ಸಮ್ ಆಫ್ ಒನ್ ಟರ್ಮ್, ದಟ್ ಈಸ್ A1 ಆರ್ T1. ಓಕೆ, S2 ಅಂದರೆ ಸಮ್ ಆಫ್ ಟೂ ಟರ್ಮ್ಸ್, ದಟ್ ಈಸ್ A1 ಪ್ಲಸ್ A2 ಆರ್ T1 ಪ್ಲಸ್ T2. ಇಯರ್ ನೀವು ಬರ್ಕೊಳ್ರಿ Sn ಇಸ್ ಈಕ್ವಲ್ ಟು A ಪ್ಲಸ್ D ಪ್ಲಸ್ A ಪ್ಲಸ್ 2D ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ A ಪ್ಲಸ್ n ಮೈನಸ್ 1 ಇಂಟು D. ಹೌದಾನೆ? ಇದು ಫಸ್ಟ್ ಟರ್ಮ್ ಅಂತಂದರೆ ಇದು ಸೆಕೆಂಡ್ ಟರ್ಮ್ ಪ್ಲಸ್ ಥರ್ಡ್ ಟರ್ಮ್ ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ nth ಟರ್ಮ್. Sn ಇಸ್ ಈಕ್ವಲ್ ಟು ಇಯರ್ S1 ಅಂತಂದರೆ n ಇಸ್ ಈಕ್ವಲ್ ಟು 1 ಅಂದರೆ ಫಸ್ಟ್ ಟರ್ಮ್, T1 ಇಸ್ ಈಕ್ವಲ್ ಟು A1. S2 ಅಂತಂತಂದರೆ S2 ಇಸ್ ಈಕ್ವಲ್ ಟು ಸಮ್ ಆಫ್ ಟೂ ಟರ್ಮ್ಸ್, ದಟ್ ಈಸ್ Sn ಇಸ್ ಈಕ್ವಲ್ ಟು ಈ ರೀತಿಯನ್ನಾಗೂ ಬರಿಬೋದು, A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಆ್ಯಂಡ್ ಸೋ ಆನ್ ಪ್ಲಸ್ An ಅಂತ ಅಂದ್ಬಿಟ್ಟು ಸಮ್ ಆಫ್ ಟೂ ಟರ್ಮ್ಸ್ ಅಂದರೆ T1 ಪ್ಲಸ್ T2, A1 ಪ್ಲಸ್ A2 ಆರ್ T1 ಪ್ಲಸ್ T2. ನಾವು ಇನ್ ಪ್ಲೇಸ್ ಆಫ್ S2 ಐ ಆಮ್ ರೈಟಿಂಗ್ T1 A1 ಪ್ಲಸ್ A2. A1 ಪ್ಲಸ್ A2 ಇಸ್ ಈಕ್ವಲ್ ಟು 2P ಪ್ಲಸ್ Q. ನಾವು S2 ಇಸ್ ಈಕ್ವಲ್ ಟು ಇಷ್ಟು ಬಂತು. S2 ಇಸ್ ಈಕ್ವಲ್ ಟು ಏನಂತ ಬರೆದೆ, A1 ಪ್ಲಸ್ A2 ಇಸ್ ಈಕ್ವಲ್ ಟು 2P ಪ್ಲಸ್ Q. ನಾವು ಆಲ್ರೆಡಿ ಐ ನೋ ದ ವ್ಯಾಲ್ಯೂ ಆಫ್ A1 ಇಸ್ ಈಕ್ವಲ್ ಟು ಎಷ್ಟೈತಿ, P ಪ್ಲಸ್ A2 ಇಸ್ ಈಕ್ವಲ್ ಟು, ಇಲ್ಲಾಂದರೆ ಬರ್ಕೊಳ್ರಿ ಪುಟ್ ದ ವ್ಯಾಲ್ಯೂ ಆಫ್ A1 ಇಸ್ ಈಕ್ವಲ್ ಟು P. ಇದನ್ನ ಈಕ್ವೇಷನ್ 1 ಅಂತ ಬರೀರಿ. ಈ A1 ಇಸ್ ಈಕ್ವಲ್ ಟು P ಇನ್ ಈಕ್ವೇಷನ್
1 then ಏನಾಗುತ್ತೆ p plus a2 is equal to 2p plus q, that is p ಆ ಕಡೆ ಹೋದರೆ a2 is equal to 2p plus q minus p. here a2 is equal to 2p ಅಲ್ಲಿ p ಹೋದರೆ p plus q. now we have to calculate ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಕಾಮನ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ d is equal to ಕಾಮನ್ ಡಿಫ್ರೆನ್ಸ್ d is equal to a2 minus a1, that is d is equal to a2 ಅಂದರೆ ಏನಿದೆ p plus q minus a1 ಅಂದರೆ ಏನಿದೆ p. here p get cancel, therefore d is equal to q, therefore the common difference d is equal to q. this is our answer. okay, ನೋಡ್ಕೊಳ್ಳ್ರಿ, ಫಸ್ಟ್ಗೆ ಪ್ರಾಬ್ಲಮ್ is given if the sum of n terms of an AP is np plus 1 by 2 into n into n minus 1 into q, where p and q are constant, find the common difference ಹೇಳಿದಾನೆ. ಫಸ್ಟ್ ದಿ ಸಮ್ ಆಫ್ n ಟರ್ಮ್ಸ್ ಕೊಟ್ಟಿರೋದ್ರಿಂದ Sn is equal to np plus 1 by 2 into n into n minus 1 into q. first I am putting in place of n 1, therefore S1 is equal to 1 into p plus 1 by 2 into n ಜಾಗದಲ್ಲಿ 1 ಹಾಕಿದ್ರೆ 1 into 1 minus 1 into q. then S1 is equal to 1 into p is p plus 1 by 2 into 1 into 1 minus 1 is 0 into q. therefore S1 is equal to p plus 0 into anything is 0, therefore p plus q. S1 is equal to p. ನನಗೆ ಗೊತ್ತಿದೆ S1 ಅಂದರೆ ಸಮ್ ಆಫ್ ಒನ್ ಟರ್ಮ್ ಅಂತ ಅರ್ಥ. ಸಮ್ ಆಫ್ ಒನ್ ಟರ್ಮ್ ಅಂದರೆ ಫಸ್ಟ್ ಟರ್ಮ್ ಈಸ್ a1, therefore S1 is equal to a1 is equal to p. ನೆಕ್ಸ್ಟ್ ಪುಟ್ n is equal to 2, ದೆನ್ ಇಲ್ಲಿ n ಎಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ 2 ಹಾಕಿದರೆ S2 is equal to 2 into p plus 1 by 2 into 2 minus 1 into q. S2 is equal to 2p plus 2 here 2 get cancel, 2 minus 1 is 1 into q, therefore S2 is equal to 2p plus 1 into q, that is S2 is equal to 2p plus q. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ S2 ಅಂದರೆ ಸಮ್ ಆಫ್ ಟೂ ಟರ್ಮ್ಸ್ ಅಂತ. ಸಮ್ ಆಫ್ ಟೂ ಟರ್ಮ್ಸ್ ಅಂದರೆ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್, ಸಮ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಅಂತ ಅರ್ಥ. S2 is equal to ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್, that is 2p plus q. here already I know the value of a1 is p, therefore put a1 is equal to p in equation 1. ಇದನ್ನ equation 1 ಅಂತ ತಗೊಂತೀನಿ. ಈ equation 1 ಅಲ್ಲಿ a1 ಜಾಗದಲ್ಲಿ p ನ ಸಬ್ಸ್ಟಿಟ್ಯೂಟ್ ಮಾಡಿದರೆ p plus a2 is equal to 2p plus q. now I am shifting p from left side to right hand side ಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ, a2 is equal to 2p plus q minus p, then a2 is equal to 2p ಅಲ್ಲಿ p ಸಬ್ಟ್ರಾಕ್ಟ್ ಮಾಡಿದರೆ p ಇರುತ್ತೆ p plus q. a2 is equal to p plus q. ಅವನು ಫೈಂಡ್ ಔಟ್ ದ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದಾನೆ. ದ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಡಿ. ಕಾಮನ್ ಡಿಫ್ರೆನ್ಸ್ನ ಡಿ ಅಂತ ಕರಿತೀನಿ. ಡಿ ಇಸ್ ಈಕ್ವಲ್ ಟು a2 ಮೈನಸ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್, a2 ಮೈನಸ್ a1, ದಟ್ ಈಸ್ ಡಿ ಇಸ್ ಈಕ್ವಲ್ ಟು a2 ಸೆಕೆಂಡ್ ಟರ್ಮ್ ಈಸ್ p ಪ್ಲಸ್ q ಮೈನಸ್ first term is p. here p get cancel, then d is equal to q. this is the common difference is q. okay, this is the explanation of fifth question, example fifth question. now write down those who are wanted to write down. the sixth question is Sixth question is example 6. The sum of two arithmetic progressions are in the ratio 3n plus 8 such that 7n plus 15 find the 7n plus 15 find the
find the ratio of their 12th term. Okay. In the question, the sum of two arithmetic progressions are in the ratio. ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇದೆ, ಅದು ರೇಷಿಯೋದಲ್ಲಿ ಕೊಟ್ಟಿದ್ದಾನೆ. ಆ ರೇಷಿಯೋ ಎಷ್ಟಿದೆ ಅಂತೆ 3n + 8 such that 7n + 15. ಫೈಂಡ್ ದ ರೇಷಿಯೋ ಆಫ್ 12th ಟರ್ಮ್ ಅಂತ ಕೇಳಿದಾನೆ. ಇದು ಸಮ್ ಆಫ್ ಟೂ ಟರ್ಮ್ಸ್. ಇದು ನಾವು ಟರ್ಮ್ಸ್ ಕಂಡುಹಿಡಬೇಕು. ಇಲ್ಲಿ ಸಮ್ ಆಫ್ ಟೂ ಟರ್ಮ್ಸ್, ದಿಸ್ ಈಸ್ ಸೀಕ್ವೆನ್ಸ್, ದಿಸ್ ಈಸ್ ಸೀರೀಸ್. ಸಮ್ ಆಫ್ ಟೂ ಟರ್ಮ್ಸ್ ಅಂದರೆ ಅರ್ಥ ಫಸ್ಟು ಸಮ್ ಆಫ್ 12th ಟರ್ಮ್ ಕಂಡುಹಿಡಿರಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ Sn = n/2 × 2a + n - 1 × d. ಫಾರ್ ಎಕ್ಸಾಂಪಲ್ 12th ಟರ್ಮ್ ಸಮ್ ಆಫ್ 12 ಟರ್ಮ್ಸ್ನ ಕಂಡುಹಿಡಿರಿ ಅಂದರೆ ಏನರ್ಥ ಆಗಬೇಕು? S12 = 12 / 2 × 2a + 12 - 1 × d ಅಂತ ಬರಿತೀನಿ. ಫಾರ್ ಎಕ್ಸಾಂಪಲ್ 30th ಸಮ್ ಆಫ್ ಫಸ್ಟ್ 30 ಟರ್ಮ್ಸ್ ಅಂತ ಹೇಳಿದ್ರೆ n ಜಾಗದಲ್ಲಿ 30ನ ರೀಪ್ಲೇಸ್ ಮಾಡ್ತೀನಿ. ಅದೇ ಟೈಪು ಬರೇ ಫೈಂಡ್ ದ 7th ಟರ್ಮ್ ಅಂತ ಕೇಳ್ತಾನೆ. Tn = a + n - 1 × d. ಫಾರ್ ಎಕ್ಸಾಂಪಲ್ 7th ಟರ್ಮ್ ಏನು ಅಂತ ಕೇಳ್ತಾನೆ. 7th ಟರ್ಮ್ ಏನಂತ ಬರಿತೀರಿ? T7 = a + 7 - 1 × d, ದಟ್ ಈಸ್ T7 = a + 6d ಅಂತ ಬರಿತೀರಿ. ಇವು ಗೊತ್ತಿರಬೇಕು, ನಿಮಗೆ ಫೆಮಿಲಿಯರ್ ಇರಬೇಕು. ಸಮ್ ಆಫ್ 30th ಟರ್ಮ್ ಅಂದರೆ S30 = 30 / 2 × 2a + 30 - 1 × d. ಸಿಮಿಲರ್ಲಿ T7 = 7th ಟರ್ಮ್ ಅಂತ ಕಂಡುಹಿಡಿರಿ ಅಂದರೆ T7 = a + 6d. ಈ ರೀತಿಯಾಗಿ ಗೊತ್ತಿರಬೇಕು. ಅಲ್ಲೇನು ಹೇಳಿದಾನೆ? ಸಮ್ ಆಫ್ ಟೂ ಟರ್ಮ್ಸ್ ಆಫ್ ಆ್ಯನ್ AP ಅಂತ ಕೇಳಿದಾನೆ. ಬರ್ಕೊಳ್ರಿ. ಲೆಟ್ ಸೊಲ್ಯೂಷನ್ ಲೆಟ್ a1, a2 and d1, d2 are the first term and common difference of two arithmetic progression, then ಫಸ್ಟ್ ಟರ್ಮ್ನ ಇದನ್ನು ಬರಿತೀನಿ S1 ಅಪ್ಪ. S1 ಈಸ್ ಫಸ್ಟ್ ಟರ್ಮ್ ಅಂತ ಕರಿತೀನಿ. S1 = n/2 × first sum of first n terms is then the first n terms sum of first then the sum of first n terms sum of first n terms is S1 = first n terms is equal to n/2 × 2a1 + n - 1 × d1 and the second sum of second n terms sum of second n terms are n / 2 × 2a2 + n - 1 × d2. ನಾನು ಇಲ್ಲೇನಂತ ಮಾಡಿದ್ದೇನೆ? ಸಮ್ ಆಫ್ ಫಸ್ಟ್ n ಟರ್ಮ್ಸ್ನ ಏನಂತ ಬರ್ತೀನಿ? n/2 × 2a + n - 1 × d1 ಅಂತ ಬರ್ತೀನಿ. ಸಿಮಿಲರ್ಲಿ ಸಮ್ ಆಫ್ ಸೆಕೆಂಡ್ n ಟರ್ಮ್ಸ್ನ ಏನಂತ ಬರ್ತೀನಿ? n/2 × 2a2 + n - 1 × d2 ಅಂತ ಬರ್ತೀನಿ. ದೆನ್ ರೇಷೋ ಹೇಳಿದಾನೆ. ರೇಷೋ ಏನಂತ ಐತಿ? ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಡಿವೈಡ್ ಬೈ ಸಮ್ ಆಫ್
first n terms divided by sum of second n terms. The ratios are ಏನಿದೆ ಅಲ್ಲಿ 3n plus 8 divide by 7n plus 15, 7n plus 15, 3n plus 8 divided by 7n plus 15. The sum of first n terms to ಏನಂತ ಬರ್ಕೊಂಡಿನಿ n divided by 2 into 2a1 plus n minus 1 into d1 whole divided by n by 2 into 2a2 plus n minus 1 into d2 is equal to 3n plus 8 divided by 7n plus 15. Here n by 2 and n by 2 get cancelled. The remaining is 2a1 plus n minus 1 into d1 divided by 2a2 plus n minus 1 into d2 is equal to 3n plus 8 divided by 7n plus 15. Call it as equation 1. Now 12th term of AP. ಅಲ್ಲೇನು ಮಾಡಬೇಕು ನಾವು ಫೈಂಡ್ ದ ರೇಷಿಯೋ ಆಫ್ 12th ಟರ್ಮ್ ಅಂತ ಕೇಳಿದಾನೆ. ಸೇಮ್ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ಗೆ 12th ಟರ್ಮ್ ಕಂಡುಹಿಡಿದ್ರೆ 12th ಟರ್ಮ್ ಆಫ್ AP ಆಫ್ ಆನ್ AP divided by of an first arithmetic program, first AP divided by 12th term of second AP, second arithmetic progression is equal to 12th term ಗೆ ಜನರಲ್ ಫಾರ್ಮುಲಾ ಏನು. ಫಾರ್ ಎಕ್ಸಾಂಪಲ್ 12th ಟರ್ಮ್ ಇದ್ದರೆ a ಪ್ಲಸ್ n ಮೈನಸ್ 12 ಮೈನಸ್ 1 ಇಂಟು ಡಿ ಅಂತ ಬರ್ತೀವಿ. ಇದು ಟಿ ಎನ್ ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. n ಜಾಗದಲ್ಲಿ 12 ಹಾಕಿದರೆ t12 ಇಸ್ ಈಕ್ವಲ್ ಟು a ಪ್ಲಸ್ 12 ಮೈನಸ್ 1 ಇಂಟು ಡಿ. ಇದನ್ನೇನಂತ ಬರೀಬೋದು t12 ಇಸ್ ಈಕ್ವಲ್ ಟು a ಪ್ಲಸ್ 11 ಇಂಟು ಡಿ ಅಂತ ಬರಿಬೋದು. ಇಯರ್ ನಾವು ಫಸ್ಟ್ ಟರ್ಮ್ನ a1 ಅಂತ ಕರೆದಿದ್ದೀವಿ, ಸೆಕೆಂಡ್ ಟರ್ಮ್ನ a2 ಅಂತ ಕರೆದಿದ್ವಿ. ಹಾಗಾಗಿ ಇಯರ್ ಫಸ್ಟ್ 12th ಟರ್ಮ್ ಆಫ್ ಎನ್ ಎ ಪಿನ ಏನಂತ ಬರ್ತೀವಿ, ಫಸ್ಟ್ 12 ಟರ್ಮ್ಸ್ ಆಫ್ ಎ ಪಿ ಏನಂತ ಬರಿಬೋದು, a1 ಪ್ಲಸ್ 11 d1 ಅಂತ ಬರಿಬೋದಾ. ಸಿಮಿಲರ್ಲಿ ಸೆಕೆಂಡ್ 12 ಟರ್ಮ್ ಆಫ್ ಎನ್ ಎ ಪಿನ ಏನಂತ ಬರಿಬೋದು, a2 ಪ್ಲಸ್ 11 d2 ಅಂತ ಬರಿಬೋದಾ. ಫಸ್ಟ್ 12 ಟರ್ಮ್ಸ್ ಆಫ್ ಎನ್ ಎ ಪಿನ ಏನಂತ ಬರೆದಿದ್ದೀನಿ, ಫಸ್ಟ್ 12 ಟರ್ಮ್ಸ್ ಆಫ್ ಎನ್ ಎ ಪಿನ a1 ಪ್ಲಸ್ 11 d1 ಡಿವೈಡ್ ಬೈ ಸೆಕೆಂಡ್ 12 ಟರ್ಮ್ಸ್ನ ಏನಂತ ಬರಿತಿದ್ದೀನಿ, a2 ಪ್ಲಸ್, ನಿಮಗೆ ಗೊತ್ತಿಲ್ಲ ಅಂದರೆ ಜನರಲ್ ಫಾರ್ಮುಲಾ ಬರ್ಕೊಳ್ರಿ, ಗೊತ್ತಿದ್ರೆ ಡೈರೆಕ್ಟಾಗಿ ಬರೀರಿ, ಗೊತ್ತಿಲ್ಲ ಅಂದರೆ ಜನರಲ್ ಫಾರ್ಮುಲಾ ಏನು, a1 ಪ್ಲಸ್ 12 ಮೈನಸ್ 1 ಇಂಟು d1. ಸಿಮಿಲರ್ಲಿ a2 ಪ್ಲಸ್ 12 ಮೈನಸ್ 1 ಇಂಟು d2. ದೆನ್ 12th ಟರ್ಮ್ ಆಫ್ ಫಸ್ಟ್ AP divided by 12th term of an second AP is equal to ಏನಂತ ಬರಿಬೋದು, a1 ಪ್ಲಸ್ 11 ಇಂಟು d1 ಅಂತ ಬರಿಬೋದಾ. a1 ಪ್ಲಸ್ 11 d1 ಹೋಲ್ ಡಿವೈಡ್ ಬೈ ಇದನ್ನೇನಂತ ಬರಿಬೋದು, a2 ಪ್ಲಸ್ 11 d2. Now for my convenience I am multiply both numerator and denominator 2 ಇದ್ದ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ ಇದೇ ಗೀತ ಹಾಗೆ ಬರ್ಕೊಳ್ರಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2, ದೆನ್ a1 ಪ್ಲಸ್ 11 ಇಂಟು d1 ಡಿವೈಡ್ ಬೈ
A2 ಪ್ಲಸ್ 11 ಇಂಟು D2 11 ಇಂಟು D2. ನೆಕ್ಸ್ಟ್ ಏನಾಗುತ್ತೆ ನೋಡ್ಕೊಳ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ, 2 ಇಂಟು A1 ಪ್ಲಸ್ 2 ಇಂಟು A1 ಪ್ಲಸ್ 22 ಇಂಟು D1 22 ಇಂಟು D1 ಹೋಲ್ ಡಿವೈಡ್ ಬೈ 2 ಇಂಟು A2 2 ಇಂಟು A2 ಪ್ಲಸ್ 22 ಇಂಟು D2 22 into D2. Now 2 into A1 plus ಏನಂತ ಬರ್ಕೋಬೋದು, 22 ಇಂಟು ಇದನ್ನು 22ನ 23 ಮೈನಸ್ 1 ಅಂತ ಬರ್ಕೋಬೋದಾ, 1 ಇಂಟು D1 ಹೋಲ್ ಡಿವೈಡ್ ಬೈ 2 ಇಂಟು A2 ಪ್ಲಸ್ 23 ಮೈನಸ್ 1 ಅಂದರೆ 22. ಸಿಮಿಲರ್ಲಿ 23 ಮೈನಸ್ 1 ಇಂಟು D2. This is called it as the equation. Now compare equation 2 and equation 1. equation 1 ಮತ್ತು equation 1 ನಲ್ಲಿರುವಂಥ LHS equation 2 ಕಂಪೇರ್ ಮಾಡ್ಕೊಳ್ರಿ. 2A1 ಜಾಗದಲ್ಲಿ 2A1 ಇದೆ, D1 ಜಾಗದಲ್ಲಿ D1 ಇದೆ. ಸಿಮಿಲರ್ಲಿ ಕೆಳಗಡೆ ಡಿನಾಮಿನೇಟರಲ್ಲಿ 2A1 ಜಾಗದಲ್ಲಿ 2A1, D2 ಜಾಗದಲ್ಲಿ D2 ಐತಿ. ಇಲ್ಲಿ ನೋಡ್ಕೊಳ್ರಿ n ಜಾಗದಲ್ಲಿ n-1 ಜಾಗದಲ್ಲಿ ಇಯರ್ n-1 ಇಸ್ ಈಕ್ವಲ್ ಟು 23 ಮೈನಸ್ 1 ಇದೆ. ಕಂಪೇರ್ equation 1 and equation 2. equation 1 and equation 2 ಕಂಪೇರ್ ಮಾಡ್ಕೊಂಡಾಗ n ಇಸ್ ಈಕ್ವಲ್ ಟು ಏನಾಗುತ್ತೆ, n-1 ಇಸ್ ಈಕ್ವಲ್ ಟು 23 ಮೈನಸ್ 1 ಇದೆ. ಇನ್ ಪ್ಲೇಸ್ ಆಫ್ n ಎಷ್ಟೈತಲ್ಲಿ 23 ಐತಿ. ಕಂಪೇರ್ equation 1 equation 2, ದೆನ್ n ಇಸ್ ಈಕ್ವಲ್ ಟು ಎಷ್ಟೈತಲ್ಲಿ 23. therefore 23 is equal to ಏನಂತ ರೇಷಿಯೋ ಅಂತ ಬರ್ಕೊಂತೀರಿ, put n is equal to 23, put n is equal to 23. 23ನ ಹಾಕಿದರೆ ನನಗೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಈಕ್ವೇಷನ್ 1ಗೆ put n is equal to 23 in equation 1 ಏನಾಗುತ್ತೆ, 2 ಇಂಟು A1 ಪ್ಲಸ್ 23 ಮೈನಸ್ 1 ಇಂಟು D1 ಡಿವೈಡ್ ಬೈ 2 ಇಂಟು A2 ಪ್ಲಸ್ 2 ಇಂಟು A2 ಪ್ಲಸ್ 23 ಮೈನಸ್ 1 ಇಂಟು D2 ಇಸ್ ಈಕ್ವಲ್ ಟು, ನೋಡ್ರಿ ರೈಟ್ ಹ್ಯಾಂಡ್ ಸೈಡಲ್ಲಿ n ಇಸ್ ಈಕ್ವಲ್ ಟು 3 ಹಾಕಿದರೆ, 23 ಹಾಕಿದರೆ 3 ಇಂಟು 23 ಪ್ಲಸ್ 8, 23 ಇಂಟು 23 ಪ್ಲಸ್ 8 ಡಿವೈಡ್ ಬೈ 7 ಇಂಟು 23 plus 15. Now 2 into A1 plus 23 minus 1 is 22 into D1 divide by 2 into A2 plus 23 minus 1 is 22 into D2 is equal to 3 3s are 9, 3 2s are 6 plus 8. Here also 3 7s are 21 carry to 7 2s are 14, 7 3s are 21 carry 2, 7 2s are 14, 14 plus 2 is 16 plus 15. ಇಲ್ಲಿ ಜಾಗ ಶಾರ್ಟೇಜ್ ಆಗುತ್ತೆ, ಇಲ್ಲಿ ಮೇಲ್ಗಡೆ ಬರಿತೀನಿ ನೋಡ್ಕೊಳ್ರಿ. ಕ್ವಶನ್ ಆಲ್ರೆಡಿ ಬರೆದಿರೋದ್ರಿಂದ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ರಿ ಏನಾಗುತ್ತೆ, ಅದು 2A ಪ್ಲಸ್ 2A1 ಪ್ಲಸ್ 22D1 ಡಿವೈಡ್ ಬೈ 2A2 ಪ್ಲಸ್ 22D2 ಇಸ್ ಈಕ್ವಲ್ ಟು, ನೋಡ್ಕೊಳ್ರಿ 69 ಪ್ಲಸ್ 8 ಈಸ್ 77. ಹಿಯರ್ ಆಲ್ಸೋ 161 plus 15 is 176. Here 11 7s are 11 1s are 11, 11 ಹೋದರೆ ಇಲ್ಲಿ 6 ಇರುತ್ತೆ, ಇಲ್ಲಿ 6 ಐತಿ, 11 6. therefore ಏನಂತ ಬರೀತೀರಿ, 2A1 plus 22D1 ಡಿವೈಡ್ ಬೈ 2A2 plus 22D2 is equal to 7 divided by 16. ಇಲ್ಲಿ ಮೇಲ್ಗಡೆ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ LHS ಅಲ್ಲಿ 2 ಕಾಮನ್ ತೆಗೆದ್ರೆ ಏನಾಗುತ್ತೆ, ಇಲ್ಲಿ A1 ಇರುತ್ತೆ
ಪ್ಲಸ್ 2 ಕಾಮನ್ ತೆಗೆದ್ರೆ 11 ಇಂಟು D1 ಡಿವೈಡ್ ಬೈ ಇಲ್ಲಿನೂ 2 ಕಾಮನ್ ತೆಗೆದ್ರೆ A2 ಪ್ಲಸ್ 11 ಇಂಟು D2 is equal to 7/16. Here 2 get cancel. Therefore, A1 plus 11 into D1 divided by A2 plus 11 into D2 is equal to 7/16. ಈಗ ನೋಡ್ಕೊಳ್ರಿ A1 plus 11 into D1 divided by A2 plus 11 into D2 ಯಾವುದ್ರದ್ದು ಫಸ್ಟ್ 12 terms of AP and first 12th term of second AP. Here therefore ಇದು therefore first 12 terms first 12th term of an AP, first 12th term of AP divided by second 12th term of AP is equal to 7/16. Therefore, ratio is 7:16. ಇಷ್ಟು ಆನ್ಸರ್ ಬರಬೇಕು. ಓಕೆ, ಒನ್ಸ್ ಅಗೇನ್ ಯು ಚೆಕ್ ದ ಆನ್ಸರ್. ಫಸ್ಟ್ 12th term of an AP, ಇದು ಫಸ್ಟ್ ಅನ್ನೋಕ್ಕಿಂತ 12th term of an AP ಫಸ್ಟ್ AP ಅಂತ ಆ ಟೈಪ್ ಬರ್ಕೊಳ್ರಿ. 12th term of first AP divided by 12th term of second AP. ಆ ರೀತಿಯಾಗಿ ಬರ್ಕೊಳ್ರಿ. 12th term of first AP divided by 12th term of second AP is equal to 7 divided by 16. Therefore, the ratio is 7/16. Once again, observe ಕ್ವಶನ್ ನೋಡ್ಕೊಳ್ರಿ ಟೆಕ್ಸ್ಟ್ ಬುಕ್ಕಲ್ಲಿ. ಅಲ್ಲೇ ಮಾಡಿದ್ದೇನೆ, ಸಮ್ ಆಫ್ ಫಸ್ಟ್ 10 terms ಆಫ್ ದ AP ಆ್ಯಂಡ್ ಸಮ್ ಆಫ್ ಸೆಕೆಂಡ್ ಟರ್ಮ್ ಆಫ್ ಎನ್ AP ರೇಷಿಯೋ ಕೊಟ್ಟಿದ್ದಾನೆ. ದಟ್ ಈಸ್ 3n + 8 divided by 7n + 15. ಸಮ್ ಆಫ್ n terms ಆಫ್ ಎನ್ AP ನ ಏನಂತ ಬರಿತೀನಿ, n/2 ಇಂಟು 2a1 ಪ್ಲಸ್ n-1 ಇಂಟು D1 ಅಂತ ಬರಿತೀನಿ. ದಿಸ್ ಈಸ್ A1 ಆ್ಯಂಡ್ D1 ಇಂಡಿಕೇಟ್ ಫಸ್ಟ್ n terms. Similarly, sum of n terms of an second AP ನ n/2 into 2a2 plus n-1 into D2. Here n/2 get cancel. Remaining is 2a1 plus n-1 into D1 divided by 2a2 plus n-1 into D2 is equal to 3n divided by 3n plus 8 divided by 7n plus 15. Now, ನನಗೆ ಇದನ್ನ ಈಕ್ವೇಷನ್ 1 ಅಂತ ಕರೀರಿ. ವಿ ಹ್ಯಾವ್ ಟು ಫೈಂಡ್ ಔಟ್ ಫಸ್ಟ್ 12th term ಆಫ್ ಆನ್ ಫಸ್ಟ್ AP ಆ್ಯಂಡ್ 12th term ಆಫ್ ರೇಷಿಯೋ ಆಫ್ 12th term ಆಫ್ ಫಸ್ಟ್ AP ಆ್ಯಂಡ್ 12th term ಆಫ್ ಸೆಕೆಂಡ್ AP ನ ಫೈಂಡ್ ಔಟ್ ಮಾಡಬೇಕು. 12th term ಆಫ್ ಆನ್ ಫಸ್ಟ್ AP ನ ಏನಂತ ಬರ್ತೀನಿ, A1 ಪ್ಲಸ್ n- ಜನರಲ್ ಫಾರ್ಮುಲಾ A ಪ್ಲಸ್ n-1 ಇಂಟು D. ಸಿಮಿಲರ್ಲಿ ಇದನ್ನು ಫಸ್ಟ್ 12th term ನ ಏನಂತ ಬರ್ತೀನಿ, A1 ಪ್ಲಸ್ 12 - 1 ಇಂಟು D1. ಸಿಮಿಲರ್ಲಿ 12th term ಆಫ್ ಆನ್ ಸೆಕೆಂಡ್ AP ನ A2 ಪ್ಲಸ್ 12 - 1 ಇಂಟು D2 ಬರಿತೀನಿ. ದೆನ್ A1 ಪ್ಲಸ್ 12 - 1 is 11 D1, A2 plus 12 - 1 is 11 D2. Then ನನ್ನ ಕನ್ವೀನಿಯೆಂಟ್ಗೋಸ್ಕರ ಫಾರ್ ಮೈ ಕನ್ವೀನಿಯೆಂಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ಕೊತೀನಿ. ದೆನ್ 2 ಇದ್ದ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು A1 ಪ್ಲಸ್ 2 ಇಂಟು 11 is 22 D1. ಸಿಮಿಲರ್ಲಿ 2 ಇಂಟು A2 ಪ್ಲಸ್ 2 ಇಂಟು 11 is 22 D2. ಈ 22ನ ಏನಂತ ಬರ್ಕೋಬೋದು, 2A1 ಪ್ಲಸ್ 22ನ 23 - 1, 2A2 ಪ್ಲಸ್ 22ನ 23 - 1 ಇಂಟು D2. ನಾವು ಕಂಪೇರ್ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 1. ಬೋತ್ ಎರಡು ಈಕ್ವೇಷನ್ ಕಂಪೇರ್ ಮಾಡ್ಕೊಂಡಾಗ 2A1 ಜಾಗದಲ್ಲಿ 2A1 ಇದೆ, D1 ಜಾಗದಲ್ಲಿ D1 ಜಾಗದಲ್ಲಿ D1 ಇದೆ. ಡಿವೈಡ್ ಬೈ 2A1 ಜಾಗದಲ್ಲಿ ನ್ಯೂಮರೇಟರ್ 2A1 ಇದೆ, D1 ಜಾಗದಲ್ಲಿ D1 ಇದೆ. ಎಕ್ಸೆಪ್ಟ್ n = 23, n ಜಾಗದಲ್ಲಿ ಮಾತ್ರ 23 ಐತಿ. ಇವೆರಡು ಈಕ್ವೇಷನ್ ಕಂಪೇರ್ ಮಾಡ್ಕೊಂಡ್ಬಿಟ್ಟು ನಾನೇನು ಮಾಡ್ತೀನಿ, ಪುಟ್ n = 23 ಯಾಕೆ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಇನ್ ಪ್ಲೇಸ್ ಆಫ್ n ಐ ಆಮ್ ರೈಟಿಂಗ್ 23. ಈ ಈಕ್ವೇಷನ್ 1ಗೆ ಏನು ಮಾಡ್ತೀನಿ, n ಜಾಗದಲ್ಲಿ 23 ಸಬ್ಸ್ಟಿಟ್ಯೂಟ್ ಮಾಡಿದರೆ 2A1 ಪ್ಲಸ್ 23 - 1 ಇಂಟು D1, 2A2 ಪ್ಲಸ್ 23 - 1 ಇಂಟು D2, 3 ಇಂಟು 20
3 plus 8 divided by 3 into 23 plus 15 n ಜಾಗದಲ್ಲಿ 23ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಈ ಈಕ್ವೇಷನ್ 1ನಲ್ಲಿ n ಎಲ್ಲಿ ಕಾಣಿಸುತ್ತೋ ಅಲ್ಲಿ. ದೆನ್ 2a1 plus 23 minus 1 into d1 is equal to 3 into 23 plus 8 divided by 2a2 plus 23 minus 1 into d2 is equal to 7 into 23 plus 15. Now 2a1 plus 23 minus 1 is 22 into d1, 2a2 plus 23 minus 1 is 22 d2 is equal to 3 into 23 ಅಂದರೆ 69 plus 8, 7 into 23 ಅಂದರೆ 161 plus 15. ಅವೆರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ 69 plus 7 8 is 77, 161 plus 15 is 176. Now 11 7s are 11 16s are 166, that is 7 by 16. ಇಲ್ಲಿ ನನ್ನ ಕನ್ವೀನಿಯಂಟಿಗೆ ಮತ್ತೆ 2ನ ಕಾಮನ್ ತೆಗಿತೀನಿ. 2ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಲ್ಲೂ 2 ಕಾಮನ್ ತೆಗೆದ್ರೆ ಇಯರ್ 2a ಅಲ್ಲಿ 2 ಹೊರಗಡೆ ಬಂದರೆ a1 ಪ್ಲಸ್ 22ನಲ್ಲಿ 2 ಹೊರಗಡೆ ಕಾಮನ್ ತೆಗೆದ್ರೆ 11 d1. ಇಯರ್ ಆಲ್ಸೋ ಡಿನಾಮಿನೇಟರಲ್ಲಿ 2 ಕಾಮನ್ ತೆಗೆದ್ರೆ a2 ಪ್ಲಸ್ 22 ಅಲ್ಲಿ 11 ಕಾಮನ್ ತೆಗೆದ್ರೆ 11 into 2. ನಾವು 2 ಗೆಟ್ ಕ್ಯಾನ್ಸಲ್. ದೆನ್ a1 ಪ್ಲಸ್ 11 d1 is divided by a2 ಪ್ಲಸ್ 11 d2 is equal to 7 by 16. ಆಲ್ರೆಡಿ ನಾನು ಬರ್ಕೊಂಡಿದ್ದೀನಿ. The 12th term of an first AP is equal to 11 plus a1 plus 11 d1. 12th term of an second term of an AP is 12 a2 plus 11 d2. ಈ ಪ್ಲೇಸಲ್ಲಿ 12th term of ಈ ಪ್ಲೇಸಲ್ಲಿ ಏನು ಬರೀತಿದ್ದೀನಿ, 12th term of an first AP divided by 12th term of an second AP is equal to 7 by 16. The ratio is 12th term of an first AP is 7 and 12th term of an second term is 16. The ratio is 7:16. Okay. This is your solution of example 6. Next one, example 7. Next one, example 7. Example 7. Example 7 is the income of a person rupees 3 lakhs is first year and he receives an increases of rupees 10,000 to his income per year for the next 19 years. Find the total amount he received in 20 year ಅಂತ ಕೇಳಿದಾನೆ. ಕ್ವಶನಲ್ಲಿ ಏನು ಹೇಳಿದಾನೆ, ದ ಇನ್ಕಮ್ ಆಫ್ ಎನ್ ಪರ್ಸನ್ ಈಸ್ 3 lakhs ಇನ್ ಫಸ್ಟ್ ಇಯರಲ್ಲಿ 3 lakhs ಇದೆ. ಆ್ಯಂಡ್ ಈ ರಿಸೀವ್ಸ್ ಆ್ಯಂಡ್ ಇನ್ಕ್ರೀಸಸ್ ಆಫ್ 10,000 ಟು ಈಸ್ ಇನ್ಕಮ್ ಪರ್ ಇಯರ್. ಪ್ರತಿ ವರ್ಷ ಏನಾಗ್ತಾ ಇದೆ, 10,000 ಇನ್ಕ್ರೀಸ್ ಆಗ್ತಾ ಇದೆ ಪರ್ ಇಯರ್ ಫಾರ್ ದ ನೆಕ್ಸ್ಟ್ 19 years. ಫೈಂಡ್ ದ ಟೋಟಲ್ ಅಮೌಂಟ್ ಈ ರಿಸೀವ್ಸ್ ಇನ್ 20 years ಅಂತಿದ್ದಾರೆ. ಫಸ್ಟ್ ಇಯರ್ ಎಷ್ಟು ಸಂಬಳ, 3 lakhs. ದೇರ್ಫೋರ್ ಫಸ್ಟ್ 3 lakhs ಇರೋದ್ರಿಂದ ಎ ಈಸ್ ಈಕ್ವಲ್ ಟು ಗಿವನ್ ಎ ಈಸ್ ಈಕ್ವಲ್ ಟು ಏನಂತ ತಗೊಂತೀರಿ, 3 lakhs. ಪ್ರತಿ ವರ್ಷ ಅವನಿಗೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಈ ವರ್ಷ 3 lakhs ಇತ್ತು ಅಂದರೆ ಮುಂದಿನ ವರ್ಷ ಫಸ್ಟ್ ಇಯರ್ 3 lakhs ಇದೆ. ನೆಕ್ಸ್ಟ್ ಇಯರು 10,000 ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇದೆ. ಇದರ ಅರ್ಥ ಏನು, 3 lakh 10,000
ನೆಕ್ಸ್ಟ್ ಇಯರ್ ಏನಾಗ್ತಾ ಇದೆ, ಮತ್ತೆ 10,000 ಹೆಚ್ಚಿಗೆ ಆಗುತ್ತೆ, 3,10,20,000 ಲೈಕ್ ದಟ್ 20 ಇಯರ್ಸಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. 20 ಇಯರ್ಸಿಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಟೋಟಲ್ ಅಮೌಂಟ್ ಈ ರಿಸೀವ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಬರ್ಕೊಳ್ರಿ, ಎ ಇಸ್ ಈಕ್ವಲ್ ಟು 3 lakhs ಫಸ್ಟ್ ಇಯರ್. ದೇರ್ಫೋರ್ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಆಗ್ತಾ ಇರೋದನ್ನ ಡಿ ಅಂತ ತಗೊಂತೀನಿ. ಡಿ ಇಸ್ ಈಕ್ವಲ್ ಟು 10,000. ನೆಕ್ಸ್ಟ್ ಟೋಟಲ್ ಎಷ್ಟು, ಯಾವ ಇಯರ್ ಆಗಿದ್ಮೇಲೆ ನಾವು ಟೋಟಲ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕು, ಟೋಟಲ್ 20 ಇಯರ್ಸ್ದು ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ಎನ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಎನ್ ಇಸ್ ಈಕ್ವಲ್ ಟು 20. ಹೌದಾನೆ? ನಾವು ವಿ ನೋ ದಟ್ ಎಸ್ ಎನ್ ಇಸ್ ಈಕ್ವಲ್ ಟು n/2 into 2a plus n minus 1 into d. Now in place of n I am writing 20. S20 is equal to 20 divided by 2 into 2 into 3 lakhs, that is 2 into a is 3 lakhs, 2 into 3 into 5 zeros plus n is 20, 20 minus 1 into d is 10,000. Now 2 ones are 2 tens are, S20 is equal to 10 into 2 into 3 lakhs ಅಂತಂದರೆ 2 3s are 6 lakhs plus 19 into 10,000. ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ, S20 is equal to 10 into 6 lakh minus 19 into 10,000 is 1,90,000, 1,19,000. That is S20 is equal to 10 into ಆ್ಯಡ್ ಮಾಡ್ಕೊಂಡ್ರೆ 6 lakhsಗೆ 1,90,000 ಆ್ಯಡ್ ಮಾಡಿದರೆ 7,90,000. 10 ಇದ್ದ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ, 1 into 79 is 79, totally 79 lakhs. Therefore he receives at the end of 20 years is 79 lakhs. At the end of 20 years he receives rupees 79 lakhs. This is your answer for example 7. Okay, next one, example 8. Example 8, write down. Those who are wanted to write down. Next one, example 8. Example 8. Example 8. Example 8. Insert 6 numbers between 3 and 24, 3 and 24 such that the resulting sequence is an AP. ಅಬ್ಸರ್ವ್ ಮಾಡ್ರೆ 3 ಮತ್ತು 24 ಎರಡು ನಂಬರ್ ಮಧ್ಯೆ 6 ಟರ್ಮ್ಸ್ನ ಇನ್ಸರ್ಟ್ ಮಾಡಬೇಕಂತೆ. ದಟ್ ಈಸ್ ಗಿವನ್
ಏನಂತ ಹೇಳಿದ್ದಾನೆ 3 ಮತ್ತು 1 2 3 4 5 6 24 ಮಧ್ಯೆ 6 ಟರ್ಮ್ಸ್ನ ಇನ್ಸರ್ಟ್ ಮಾಡಬೇಕಂತೆ. ನಾನೇನು ಮಾಡ್ತಿದ್ದೀನಿ A1 A2 A3 A4 A5 ಆ್ಯಂಡ್ A6 6 ನಂಬರ್ನ ಏನು ಮಾಡ್ತಿದ್ದೀನಿ 3 ಮತ್ತು 24 ಮಧ್ಯೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಟೋಟಲಿ ಎಷ್ಟು ಟರ್ಮ್ಸ್ ಆಗುತ್ತೆ ನೋಡ್ಕೊಳ್ರಿ. ದಿಸ್ ಈಸ್ ಫಸ್ಟ್ ಟರ್ಮ್, ದಿಸ್ ಈಸ್ ಸೆಕೆಂಡ್ ಟರ್ಮ್, ದಿಸ್ ಈಸ್ T1, ದಿಸ್ ಈಸ್ T2, ದಿಸ್ ಈಸ್ ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್, ಸಿಕ್ಸ್ತ್ ಟರ್ಮ್, ಸೆವೆಂತ್ ಟರ್ಮ್, ಏಯ್ತ್ ಟರ್ಮ್. ಟೋಟಲಿ ಎಷ್ಟು ಟರ್ಮ್ಸ್ ಇದ್ದಾವೆ 1 2 3 4 5 6 7 8 ಟೋಟಲಿ 8 ಟರ್ಮ್ಸ್ ಇದೆ. ಓಕೆ, ಆಲ್ರೆಡಿ ವಿ ನೋ ದಟ್ ಫಸ್ಟ್ ಟರ್ಮ್ನ ಏನಂತ ಕರಿತೀವಿ T1 ಅಂದರೂ ಒಂದೇ, A ಅಂದರೂ ಒಂದೇ, ದಟ್ ಈಸ್ 3. ಈ ಇಯರ್ ಲಾಸ್ಟ್ ಟರ್ಮ್ ಈಸ್ 24 ಇದ್ದರೆ T8ನ ಏನಂತ ಬರಿತೀವಿ, ಲಾಸ್ಟ್ ಟರ್ಮ್ ವ್ಯಾಲ್ಯೂ ಗೊತ್ತಿದೆ ನನಗೆ. ಬೈ ಯೂಸಿಂಗ್ ದಟ್ ಐ ಆಮ್ ಟು ಫೈಂಡ್ ಔಟ್ ದ ಕಾಮನ್ ಡಿಫ್ರೆನ್ಸ್. ಲಾಸ್ಟ್ ಟರ್ಮ್ ಎಷ್ಟಿದೆ T8 ಈಸ್ ಈಕ್ವಲ್ ಟು 24, ಹೌದಾ. ಏಯ್ತ್ ಟರ್ಮ್ ಅಂದರೆ ಏನು, ಏಯ್ತ್ ಟರ್ಮ್ ಅಂದರೆ ಎಷ್ಟಾಗುತ್ತೆ, ಲಾಸ್ಟ್ ಟರ್ಮ್ಗೆ ಜನರಲ್ ಫಾರ್ಮುಲಾ ಬರೆದ್ರೆ ಇದಕ್ಕೇನಾಗುತ್ತೆ 3 ಈಸ್ ಈಕ್ವಲ್ ಟು A ಅಂದರೆ ಒಂದೇ, ಇದಕ್ಕೆ A ಪ್ಲಸ್ D, ಇದಕ್ಕೆ A ಪ್ಲಸ್ 2D, ದಿಸ್ ಒನ್ A ಪ್ಲಸ್ 3D, ದಿಸ್ ಒನ್ A ಪ್ಲಸ್ 4D, ದಿಸ್ ಒನ್ A plus 5D, this one A plus 6D, and the last term is A plus 7D. ಹೌದಾನೆ. T8 is equal to ಜನರಲ್ ಫಾರ್ಮುಲಾ ಬರೆದ್ರೆ ಏನು ಬರೀತಿ A plus ಜನರಲ್ ಫಾರ್ಮುಲಾ ಏನಪ್ಪ, ಜನರಲ್ ಫಾರ್ಮುಲಾ ಇಸ್ Tn is equal to A plus n minus 1 into D. ನಾನು ಲಾಸ್ಟ್ ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀಯ T8 is equal to A plus 8 minus 1 into D. Then T8 is equal to A plus 7D. ಹೌದಾನೆ. The value of 8th term is 24. Therefore 24 is equal to A plus 7D. 24 is equal to, ಆಲ್ರೆಡಿ ನನಗೆ ಫಸ್ಟ್ ಟರ್ಮ್ ವ್ಯಾಲ್ಯೂ ಗೊತ್ತಿದೆ, A is equal to 20, A is equal to 3 ಅಂದ್ಬಿಟ್ಟು. ಇನ್ ಪ್ಲೇಸ್ ಆಫ್ A I am writing 3 plus 7D. If I am shifting 3 into left hand side, then 24 minus 3 is equal to 7D. That is ಎಷ್ಟಾಗುತ್ತೆ 24 minus 3 is 21 is equal to 7D. 7 ones are 7 3s are, therefore D is equal to 3. ನಮಗೆ A ಸಿಕ್ತು, D ಸಿಕ್ತು. ಹಾಗಾಗಿ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್, ಸಿಕ್ಸ್ತ್ ಟರ್ಮ್, ಸೆವೆಂತ್ ಟರ್ಮನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋತಾನೆ. ನಾವು ಇಲ್ಲಿ ಬರ್ಕೊಳ್ರಿ. T1 is equal to A1, T1 is equal to A is equal to 3, T2 is equal to ಸೆಕೆಂಡ್ ಟರ್ಮ A ಪ್ಲಸ್ D ಅಂತ ಕರಿತೀನಿ. ದಟ್ ಈಸ್ A ಪ್ಲಸ್ A ಅಂದರೆ 3 ಪ್ಲಸ್ D ಅಂದ್ರೂ 3, ದಟ್ ಈಸ್ T2 is equal to 3 plus 3 is 6. Now T3 is equal to A plus 2D. T3 ಅಂದರೆ A plus 2D, that is T3 is equal to A ಅಂದರೆ 3 plus 2 into D ಅಂದರೆ 3, that is T3 is equal to 3 plus 2 3s are 6, that is T3 is equal to 9. Next T4 is equal to ಏನಂತ ಬರಿಬೋದು A plus 3D, A plus 3D, that is T4 is equal to 3 plus 3 into 3, that is T4 is equal to 3 plus 9, that is T4 is equal to 12. and ಕೆಲವಕ್ಕೂ ಮಾರ್ಕ್ ಮಾಡ್ಕೊಳ್ರಿ, ಸ್ಕ್ವೇರ್ ಬ್ರಾಕೆಟಲ್ಲಿ ಬರ್ಕೊಳ್ರಿ ಎಲ್ಲವನ್ನೂ. ನೆಕ್ಸ್ಟು ಫಿಫ್ತ್ ಟರ್ಮ್ T5 is equal to A plus 4D, that is T5 is equal to A is 3 plus 4 into 3, that is T5 is equal to 3 plus 4 3s are 12, that is T5 is equal to 15. Next one T6 is equal to, sorry, T1 ಆಯಿತು, T2 ಆಯಿತು, T3 ಆಯಿತು, T4 ಆಯಿತು, ನೆಕ್ಸ್ಟು T5 ಆಯಿತು, ನೆಕ್ಸ್ಟು T5 ಆಯಿತು. T6 is equal to A plus 5D, that is T6 is equal to A is 3 plus 5 into D is 3, that is T6 is equal to 3 plus 15, that is T6 is equal to 18. Next one
T7 is equal to A plus 60. T7 is equal to A plus 60. That is T7 is equal to A is 3 plus 6 into 3. That is T7 is equal to 3 plus 18. 3 plus 18. Next one. T7 is equal to 18 plus 3 is 21. Now write down 3 comma A1 comma A2 comma A3 comma A4 comma A5 comma A6 and 24. That is ಇದನ್ನು T1 T2 T3 T4 T5 T6 T1 T2 T3 ಬರ್ದಿರ್ತಾನೆ T3 T4, this is T5, T6, T7, T8, that is 3. Next second term is 6, third term is 9, next fourth term is 12, and fifth term is 15, and sixth term is 18, and seventh term is 21, and finally 24. ಇದನ್ನು ಕ್ಲೀನಾಗಿ ಬರ್ಕೊಳ್ರಿ ಸರಿಯಾಗಿ. T1 ಅಂದರೂ ಒಂದೇ, 3 ಅಂದರೂ ಒಂದೇ, T2 ಅಂದರೂ ಒಂದೇ, A ಅಂದರೂ ಒಂದೇ, T3 ಅಂದರೂ ಒಂದೇ, A ಪ್ಲಸ್ ಡಿ ಅಂದರೂ ಒಂದೇ, T4 ಅಂದರೂ ಒಂದೇ, A ಪ್ಲಸ್ 2D ಅಂದರೂ ಒಂದೇ, ನೆಕ್ಸ್ಟ್ T5 A ಪ್ಲಸ್ 3D, T6 A ಪ್ಲಸ್ 4D, ನೆಕ್ಸ್ಟ್ T7 ಎಷ್ಟಾಗುತ್ತೆ A ಪ್ಲಸ್ 5D, ನೆಕ್ಸ್ಟ್ T8 is equal to 24. ಅದನ್ನು 3 comma first term is 3, second term is 6, third term is 9, fourth term is 12, fifth term is 15, sixth term is 18, and seventh term is 21, finally eighth term is 24. This is the required ಸೀಕ್ವೆನ್ಸ್ ಅಂತ ಬರೆದ್ರೆ ಮುಗಿದೋಗುತ್ತೆ. ಆಯಿತಾ? ನೋಡ್ಕೊಳ್ರಿ ಯಾವ ರೀತಿಯಾಗಿ ಬರೆಯೋದಂತ. ಇನ್ಸರ್ಟ್ 6 ನಂಬರ್ಸ್ ಬಿಟ್ವೀನ್ 3 and 16 ಅಂತ 3 and 24 ಅಂತ ಇದೆ. 3 ಮತ್ತು 24 ಮಧ್ಯೆ ನಾನು A1 A2 A3 A4 A5 A6 ಅಂತ 6 ನಂಬರ್ನ ಇನ್ಸರ್ಟ್ ಮಾಡಿದ್ದೀನಿ. ಫಸ್ಟ್ ಟರ್ಮ್ನ T1 ಅಂತ ಕರಿತೀನಿ, ಸೆಕೆಂಡ್ ಟರ್ಮ್ನ T2 ಅಂತ ಕರಿತೀನಿ, ಥರ್ಡ್ ಟರ್ಮ್ T3, ಫೋರ್ತ್ ಟರ್ಮ್ T4, ಫಿಫ್ತ್ ಟರ್ಮ್ T5, ಸಿಕ್ಸ್ತ್ ಟರ್ಮ್ T6, ಸೆವೆಂತ್ ಟರ್ಮ್ T7 ಅಂತ ಸೆವೆಂತ್ ಟರ್ಮ್ ಇಸ್ T6, ಏಯ್ತ್ ಟರ್ಮ್ ಇಸ್ T24. ಫಸ್ಟ್ ಟರ್ಮ್ನ T1 is equal to 3 ಅಂತ ಬರೆದಿದ್ದೀನಿ. A is equal to T1 is equal to A is equal to 3 ಫಸ್ಟ್ ಟರ್ಮ್ನು, ಆ್ಯಂಡ್ ಏಯ್ತ್ ಟರ್ಮ್ is T8 is equal to A plus 8 minus 1 into D. T8 is equal to A plus 8 minus 1 ಅಂದರೆ 7D. Then T8 ಅಂದರೆ 24 is equal to A plus 7D. 24 is equal to A is 3 plus 7D. 3 ಈ ಕಡೆ ಬಂದರೆ 24 minus 1 is 21 is equal to 7D. D is equal to ಏನಾಗುತ್ತೆ 7 1 7 3 therefore D is equal to 3. A is equal to 3 ಮತ್ತು D is equal to 3 ಬಂತು. ನೆಕ್ಸ್ಟ್ ಏನು ಮಾಡ್ತೀನಿ, ಸೆಕೆಂಡ್ ಟರ್ಮ್ ಅಂತಂದರೆ ಸೆಕೆಂಡ್ ಟರ್ಮ್ ಅಂದರೆ A plus D. therefore ಸೆಕೆಂಡ್ ಟರ್ಮ್ T2 is equal to A plus D. A ಅಂದರೆ 3, D ಅಂದರೆ 3 plus 3 is 6. ನೆಕ್ಸ್ಟ್ ಥರ್ಡ್ ಟರ್ಮ್ ಅಂದರೆ A plus 2D. A ಅಂದರೆ 3 plus 2 into 3 that is 3 plus 2 3 is 6, that is third term is 9. ಫೋರ್ತ್ ಟರ್ಮ್ ಅಂತಂದರೆ A plus 3D, that is T4 is equal to 3 plus 3 into 3 ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದರೆ T4 ಬಂತು. ಸಿಮಿಲರ್ಲಿ T5 T6 T7ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 3 ಮತ್ತು 24 ಮಧ್ಯೆ ಟೋಟಲಿ ನನಗೆ 6 ನಂಬರ್ಸ್ ಬರುತ್ತೆ. ಆ 6 ನಂಬರ್ಸ್ ಯಾವುದು 6 9 12 15 18 ಆ್ಯಂಡ್ 21 ಆ ವ್ಯಾಲ್ಯೂಸ್ನ ಬರೆದ್ಬಿಟ್ಟು ಸೀಕ್ವೆನ್ಸ್ ಬರೆದ್ರೆ ಮುಗಿದೋಯ್ತು. ಓಕೆ, ಟುಡೇ ಐ ವಿಲ್ ಕ್ಲೋಸ್ ಮೈ ದಿಸ್ ಕ್ಲಾಸ್. ಟುಮಾರೋ ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಓಕೆ.